ಸುಂದರವಾದಂತಹ ಗಿಡ ಇತ್ತು. ಅದರ ಮೈ ತುಂಬ ಹಣ್ಣ, ಬಹಳ ಸುಂದರವಾದಂತಹ ಹಣ್ಣ ಬಿಟ್ಟಿತ್ತು. ಕಾಡುಗಾರರು ದೃಷ್ಟಿ ಎಲ್ಲಿ ಹೋಯಿತು? ಆ ಗಿಡದ ಮೇಲೆ ಹೋಯ್ತು. ಆ ಗಿಡದಲ್ಲಿ ಅನೇಕ ಪಕ್ಷಿಗಳು ಕೂತಿದ್ದು. ಆ ಕಾಡುಗಾರರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಆ ಹಣ್ಣ ತಗೋಬೇಕಂತ ತಿಳ್ಕೊಂಡು ಆಕ್ರಮಣ ಮಾಡಿದ್ರು. ತಿಳಿಲ್ಗತ್ತದ. ಅವಾಗ ಆ ಪಕ್ಷಿಗಳಿಗೆ ಓಡಿಸ್ಲಿಕ್ಕತ್ರು. ಆ ಪಕ್ಷಿಗಳನ್ನು ಹೊಡೆದು ಓಡಿಸ್ಲಿಕ್ಕತ್ರು. ಪಕ್ಷಿ ಹೋಗ್ಲಿಲ್ಲ, ಅವು ಅಲ್ಲೇ ಕೂತವು. ಎಷ್ಟು ಪ್ರಯತ್ನ ಮಾಡಿದ್ರು, ಅವು ಗೂಡುಗಳನ್ನು ಬೀಳಿಸಿದ್ರು ಪಕ್ಷಿಗಳು ಓಡಿ ಹೋಗ್ಲಿಲ್ಲ. ಅವಾಗ ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಹೋಗಂಗಿಲ್ಲ ಅಂತ ತಿಳ್ಕೊಂಡು ಕಾಡುಗಾರ ಏನು ಮಾಡಿದ್ರು, ಒಂದು ದೊಡ್ಡ ಬಲಿಯನ್ನು ನಿರ್ಮಾಣ ಮಾಡಿದ್ರು. ಆ ಬಲಿಯನ್ನು ಏನು ಮಾಡಿದ್ರು ಅಂತ ಕೇಳಿದ್ರೆ, ಆ ಗಿಡ ತುಂಬ ಹಾಕಿಬಿಟ್ರು. ಆದ್ರೂ ಪಕ್ಷಿಗಳು ಅಂಜಲಿಲ್ಲ. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಎಲ್ಲ ಪಕ್ಷಿಗಳು ಒಳಗೇನು ಕೂತಿದ್ದು ನೋಡಿ, ಗಿಡದೊಳಗೆ ಎಲ್ಲ ಪಕ್ಷಿಗಳು ಕೂತು, ನಾವೆಲ್ಲರೂ ಕೂಡಿ ಒಮ್ಮೆ ರಭಸದೊಂದಿಗೆ ಹಾರೋಣ. ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಈ ಬಲಿಯ ಹರಿದು ಬಿಡ್ತದ, ಈ ಬಂದಂಥ ಕಾಡು ಜನರನ್ನು ಓಡಿಸಿ ಬಿಡೋಣ ಅಂತ ತಿಳ್ಕೊಂಡು ಅವಾಗ ಮೀಟಿಂಗ್ ಮಾಡಿ ಒಮ್ಮೆ ಏನು ಮಾಡುದು ಅಂತ ಕೇಳಿದ್ರೆ, ರಭಸದಿಂದ ಹಾರ್ದು. ಎಲ್ಲಿಂದ ಹಾರ್ದು? ಗಿಡದಿಂದ ಹಾರ್ದು. ಆ ಬಲಿ ಏನಾಯ್ತು ಅಂತ ಕೇಳಿದ್ರೆ ಹರಿದು ಹೋಯ್ತು. ಅಲ್ಲಿದ್ದಂಥ ಎಲ್ಲ ಕಾಡು ಜನರನ್ನು ತಮ್ಮ ಕೊಕ್ಕಿನಿಂದ ಚುಚ್ಚಿ ಓಡಿಸಿಬಿಟ್ರು. ತಿಳಿತು? ಹಾಂಗ ನಮ್ಮ ದೇಶವನ್ನು ಮೊದಲು ಯಾರು ಆಳ್ತಿದ್ರು ಅಂತ ಕೇಳಿದ್ರೆ, ಇಲ್ಲಿ ಕಾಡು ಜನರು ಯಾರು ಅಂತ ಕೇಳಿದ್ರೆ ಬ್ರಿಟಿಷರು. ಬೃಹದಾಕಾರವಾದಂತಹ ಗಿಡ ಯಾವುದು ಅಂತ ಕೇಳಿದ್ರೆ ಈ ಭಾರತ ದೇಶ. ಹೌದಿಲ್ಲ? ಈ ಭಾರತ ದೇಶ. ಅವಾಗ ನಮ್ಮ ದೇಶ, ಈ ಸಂಪದ್ಭರಿತವಾದಂತಹ ದೇಶವನ್ನು ಯಾರು ಇಲ್ಲಿ ಈ ಸಂಪತ್ತನ್ನು ದೋಚಿಕೊಳ್ಳಲು ಬಂದಂಥವ್ರು ಯಾರು ಅಂತ ಕೇಳಿದ್ರೆ, ವ್ಯಾಪಾರ ಮಾಡಿಕ್ಕೆ ಬಂದಂಥವ್ರು ಯಾರು? ಬ್ರಿಟಿಷರು. ಅವ್ರು ಎಷ್ಟೇ ಕಷ್ಟಪಟ್ಟು ಇವ್ರಿಗೆ ತೊಂದರೆ ಕೊಟ್ಟರು, ನಮ್ಮ ದೇಶದ ನಾಯಕರು ಏನು ಮಾಡಿದ್ರು ಅಂತ ಕೇಳಿದ್ರೆ, ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ಅಂತ ತಿಳ್ಕೊಂಡು ಸಂದೇಶವನ್ನು ಸಾರಿ ಓಡಿಸಿಬಿಟ್ರು. ಹೌದಿಲ್ಲ? ಆಮೇಲೆ ಮುಂದೆ ಏನಾಯ್ತು? ಈ ಬ್ರಿಟಿಷರು ಏನು ಮಾಡಿದ್ರು, ಎಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಎಲ್ಲ ಕೆಲವೊಂದು ಭಾಳ ಹಾಳು ಮಾಡಿಬಿಟ್ಟಿದ್ರು. ಹ್ಯಾಂಗ ಆ ಪಕ್ಷಿಗಳ ಗೂಡನ್ನು ಹ್ಯಾಂಗ ಹಾಳು ಮಾಡಿತ್ತು ಆ ಕಾಡುಗಾರರು. ಈ ನಮ್ಮ ಬ್ರಿಟಿಷರೆಲ್ಲ ನಮ್ಮ ದೇಶವನ್ನು ಹಾಳು ಮಾಡಿದಾಗ ಅವಾಗ ಏನು ಮಾಡಿದ್ರು ಅಂತ ಕೇಳಿದ್ರೆ, ನಮ್ಮ ನಾಯಕರು B.R. ಅಂಬೇಡ್ಕರ್ ಅವರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಅಂತ ತಿಳ್ಕೊಂಡು ಸಾರಿ ಸಂದೇಶ ಅವ್ರಿಗೆ ಓಡಿಸಿಬಿಟ್ರು. ಅವಾಗ ನಮ್ಮ ದೇಶದ ನಾಯಕರು ಏನು ಮಾಡಿದ್ರು ಅಂತ ಕೇಳಿದ್ರೆ, ವಿಚಾರ ಮಾಡಿ ಮುಂದೆ ಅವು ಪಕ್ಷಿಗಳು ಏನು ಮಾಡಿದ್ರು ಗೊತ್ತೇನು? ಮತ್ತವು ಬಂದು ಗಿಡದಾಗ ಬಂದು ಕೂತ ತಕ್ಷಣ ನಮ್ಮ ಗಿಡ ಇಷ್ಟು ಹಾಳಾಗ್ಯದ, ಇದಕ್ಕೆ ಏನಾದರೂ ಮಧ್ಯೆ ನಾವು ಇದಕ್ಕೆ ವ್ಯವಸ್ಥಿತವಾದಂಥ ಒಂದು ಇದು ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲ ಪಕ್ಷಿಗಳು, ಹಿರಿಯ ಪಕ್ಷಿಗಳು ಕೂಡಿಕೊಂಡು ಆ ಗಿಡದ ಎಲೆಗಳನ್ನು ಹರಿದು ತಮ್ಮ ಸಂವಿಧಾನವನ್ನು ಬರೆದು ಏನು ಮಾಡಿದ್ರು, ಒಬ್ಬರಿಗೊಂದು ನೇಮಕವನ್ನು ಮಾಡಿದ್ರು. ಈ ಗಿಡ ಒಂದು ಸ್ವಚ್ಛವಾಗಿ ಉಳಿಬೇಕು, ಚಂದ ಉಳಿಬೇಕು ಅಂತ ಕೇಳಿದ್ರೆ ಇದಕ್ಕೆ ಸಂವಿಧಾನ ರಚನೆ ಮಾಡಬೇಕಂತ ತಿಳ್ಕೊಂಡು ಆ ಗಿಡದ ಒಂದು ಏನು ಅದನ್ನು ಪ್ರೊಟೆಕ್ಷನ್ಗಾಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ಆ ಪಕ್ಷಿಗಳು ಗಿಡದ ಸಲುವಾಗಿ ಸಂವಿಧಾನ ಬರೋದು ಅಂತ ತಿಳ್ಕೊಂಡು ಬರ್ತದೆ. ಈ ಹೇಳುವಂಥ ಉದ್ದೇಶ ಏನಂತ ಕೇಳಿದ್ರೆ, ನಮ್ಮ ದೇಶವನ್ನು ಹಾಳು ಮಾಡಿದ ಬ್ರಿಟಿಷರನ್ನು ಓಡಿಸಿ ನಮ್ಮ B.R. ಅಂಬೇಡ್ಕರ್ ಅವರು, ಡಾಕ್ಟರ್ B.R. ಅಂಬೇಡ್ಕರ್ ನೇತೃತ್ವದಲ್ಲಿ ಏನು ನಡೀತು ಅಂತ ಕೇಳಿದ್ರೆ, ಸಂವಿಧಾನ ರಚನೆ ನಡೀತು ಅಂತ ಕೇಳಿದ್ರು. ಏನು ಮಾಡಿದ್ರು ಅಂತ ಕೇಳಿದ್ರೆ, 1900 ಅದು ಎಲ್ಲ ಸಂವಿಧಾನ ರಚನೆ ಮಾಡಿ 1950ರಲ್ಲಿ ಆಗಸ್ಟ್ ಯಾವುದಿದು ಜನವರಿ 26ರಂದು ಅದನ್ನು ಜಾರಿಗೆ ತರಲಾಯಿತು. ಜಾರಿಗೆ ತಂದು ಆ ಸಂವಿಧಾನವನ್ನು ರಚನೆ ಮಾಡಿ ಇವತ್ತಿನ ದಿವಸ ನಮ್ಮ ದೇಶ ಏನಾಗಿದೆ ಅಂತ ಕೇಳಿದ್ರೆ, ಕಾನೂನಾತ್ಮಕವಾಗಿ ಶಿಸ್ತುಬದ್ಧವಾಗಿ ಅವರು ಹಿರಿಯರು ಹಾಕಿಕೊಟ್ಟಂಥ ಪರಂಪರೆ ಇವತ್ತಿನ ದಿವಸ ನಾವು ಸ್ಮರಿಸಿ ಇವತ್ತು ನಾವು ಆಚರಣೆ ಮಾಡುವಂಥದ್ದು. ಅದಕ್ಕೆ 1930ರಲ್ಲಿ ಜನವರಿ 26ರಂದು ನಮ್ಮ ಯಾರು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು 26ನೇ ತಾರೀಕದಂದು ಏನು ಮಾಡೋದು ಅಂತ ಕೇಳಿದ್ರೆ, ನಮ್ಮ ದೇಶ ಸ್ವತಂತ್ರವಾಯಿತು ಅಂತ ತಿಳ್ಕೊಂಡು ಜಯಘೋಷ ಮಾಡಿದ್ದಕ್ಕಾಗಿ ಇವತ್ತು 26ನೇ ಜನವರಿ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಇದನ್ನು ಆಚರಣೆ ಮಾಡ್ತೀವಿ. ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ, ಜನವರಿ 26ನೇ ದಿನ, ಆಮೇಲೆ 2026 ಬಂದಿದ್ದು ಇನ್ನು ಮುಂದೂ ಬರಂಗಿಲ್ಲ, ಹಿಂದೂ ಬರಂಗಿಲ್ಲ.
ನ ಭೂತೋ ನ ಭವಿಷ್ಯ. ಇದನ್ನು ನಾವು ಕಂಡಂಥವರು, ನಾವು ನೋಡಿದಂಥವರು ಬಹಳ ಪುಣ್ಯವಂತರು ಅಂದರೂ ತಪ್ಪಾಗಂಗಿಲ್ಲ. ಬರ್ತದೆ ಮುಂದುವರ್ಸ ಬರಂಗಿಲ್ಲ. ಅದಕ್ಕಾಗಿ ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚನ ಮಾ ಕರ್ಮ ಹೇತುರ್ಭು ಮಾತೆ ಸಂಗಸ್ತು ಕರ್ಮಣಿ. ನಮ್ಮ ಹಿರಿಯರು ಹ್ಯಾಂಗ್ ಮಾಡಿದ್ರು ಅಂತ ಕೇಳಿದ್ರೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ರು, ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟು ಇವತ್ತಿನ ದಿವಸ ನಮ್ಮ ಮತ್ತು ನಿಮ್ಮ ಜೀವನ ಸುಂದರಗೊಳಿಸಿದಂಥವ್ರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು. ಅದಕ್ಕಾಗಿ ಇಷ್ಟೆಲ್ಲ ನಾವು ಬದುಕಲಿಗತ್ತೀವಿ. ನಮ್ಮ ದೇಶವನ್ನು ಕಾಯುವಂತಹ ಸೈನಿಕರು ಇವತ್ತಿನ ದಿವಸ ನಾವು ಸ್ಮರಿಸಬೇಕು. ಇವತ್ತು ನಮ್ಮ ಗೊಲ್ಲಾಳಪ್ಪ ವಾಸ್ಯನವರು ದೇಶಕ್ಕಾಗಿ ಪ್ರಾಣ ಬಿಟ್ಟು ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅವರು ನೆನಪಿಸ್ಕೊಳ್ತಾರ ಅಂತಂದ್ರೆ ಅವರು ಮಾಡಿದಂಥ ಸೇವೆ ಶ್ಲಾಘನೀಯ ಅಂದರೂ ತಪ್ಪಾಗಂಗಿಲ್ಲ. ಅದಕ್ಕಾಗಿ ನೀವು ವಿದ್ಯಾರ್ಥಿಗಳು ಮುಂದೆ ನಾಗರಿಕರು, ಮುಂದೆ ಆದರ್ಶ ವ್ಯಕ್ತಿಗಳಾಗಿ ನಮ್ಮ ದೇಶವನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಸ್ವಚ್ಛ ಸುಂದರ ಸತ್ಯಂ ಶಿವಂ ಸುಂದರಂ ಅಂತ ಹಾಗೆ ನೀವು ಒಬ್ಬ ಆದರ್ಶ ವ್ಯಕ್ತಿಯಾಗಿ ದೇಶದ ಬಹಳ ದೊಡ್ಡ ವ್ಯಕ್ತಿಯಾಗಿ ಮೆರಿಬೇಕು ಅನ್ನುವಂಥ ಮಾತನ್ನು ಹೇಳಿ, ಇನ್ನೂ ಕಾರ್ಯಕ್ರಮ ಬಹಳವ. ಅದಕ್ಕೆ ತಾವೆಲ್ಲರೂ ಆದಷ್ಟು, ನನಗೆ ಇದೊಂದು ಏನು ದುಃಖ ಅನ್ನಿಸ್ತು ಅಂತ ಕೇಳಿದ್ರೆ ಈ ಶಾಲೆಯಲ್ಲಿ ಮಕ್ಕಳೇ ಇಲ್ಲಲ್ಲ ಅಂತ ಅನಿಸ್ತದೆ. ನಮ್ಮ ಜನಸಂಖ್ಯೆ ಎಷ್ಟಂತ ಕೇಳಿದ್ರೆ ಇವಾಗ 8,000 ಜನಸಂಖ್ಯೆ ಇರ್ಬೋದು ನಮ್ಮ ಊರೊಳಗೆ. ಆದರೂ ಬರೀ ಹೆಣ್ಮಕ್ಕಳೇ ಕಾಣಿಸ್ತವ, ಗಂಡಸು ಮಕ್ಕಳು ಎಲ್ಲೆಲ್ಲಿ ಅಂತ ತಿಳ್ಕೊಂಡು ನಮ್ಮ ಗೀತಾ ಮೇಡಮ್ ಅವ್ರಿಗೆ ಅದೇ ಅಂತಂದೆ ನಾನು, ಏನ್ರಿ ಇದು ಪರಿಸ್ಥಿತಿ, ನಾವು ಕಲಿ ಮುಂದೆ ಗ್ರೌಂಡ್ ತುಂಬ್ತಿತ್ತು, ಇರೋದು 4 ಮಂದಿ ಮಾಸ್ತರ್ ಇದ್ರು. ಅದು ಅವ್ರು ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಹಳ್ಳ ಪೆಳ ಹಾಯಿಸ್ಲಿಕ್ಕೆ ಹಚ್ತಿದ್ರು, ಗಿಡ ಹಚ್ಚಲಿಕ್ಕೆ ಹಚ್ತಿದ್ರು. ನಮ್ಗೆ ಒಂದು ದಿವಸ ಕ್ಲಾಸ್ ತೊಗೊಳಿಲ್ಲ, ಅವರು ತೊಗೊಂಡಿಲ್ಲ ಅಂತಂದ್ರೆ ನಮ್ಗೆ ಏನು ಕಲಿಸ್ಯಾರ ಅಂತ ಕೇಳಿದ್ರೆ ಆ ಶಿಕ್ಷಕರು ನಮ್ಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾರೆ. ಇವತ್ತಿನ ದಿವಸ ಅವರನ್ನು ನಾವು ಸ್ಮರಿಸಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಶಾಲೆಗಳು ಬರಿದಾಗಬಾರ್ದು, ವಿದ್ಯಾರ್ಥಿಗಳಿಂದ ತುಂಬಬೇಕು. ಅದನ್ನು ಸದ್ಗುರು ಭೀಮಾಶಂಕರ ಮಹಾರಾಜರಲ್ಲಿ ಪ್ರಾರ್ಥಿಸಿ ಮುಂದಿನ ದಿನಗಳಲ್ಲಿ ಯಾರು ನೀವು ಹೆಚ್ಚಿನ ಅಂಕಗಳನ್ನು ಪಡಿತೀರಿ ನಮ್ಮ ಮಠದ ವತಿಯಿಂದ ನಿಮಗೂ ಪುರಸ್ಕಾರ ಪ್ರಶಸ್ತಿ ಸಮಾರಂಭ ಆಗ್ತಾನೋ ಅಂತ ಮಾತನ್ನು ಹೇಳಿ, ನಮ್ಮ ಮಠದ ವತಿಯಿಂದ ನಿಮಗೆ ಗೌರವ ನಾವು ಸಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿ, ಅದಕ್ಕೆ ಇಲ್ಲಿ ಈ ಸ್ಕೂಲ್ದೊಳಗೆ ಏನಂತ ಕೇಳಿದ್ರೆ ಬರೀ ನಾವು ಟೀಚರ ಸಂಖ್ಯೆನೇ ಭಾಳ ಕಾಣಿಸ್ತದೆ, ಗುರುಗಳ ಸಂಖ್ಯೆನೇ ಭಾಳ ಕಾಣಿಸ್ತದೆ, ವಿದ್ಯಾರ್ಥಿಗಳ ಸಂಖ್ಯೆನೂ ಭಾಳ ಆಗಬೇಕು. ಮುಂದಿನ ದಿನಗಳಲ್ಲಿ ಗ್ರೌಂಡ್ ತುಂಬಬೇಕು. ಅದಕ್ಕೆ ಪಾಲಕರು ಇದನ್ನು ವಿಚಾರ ಮಾಡಬೇಕು. ಎಲ್ಲ ಶಿಕ್ಷಕರು ಭಾಳ ಒಳ್ಳೆಯವರಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಒಬ್ಬರು ಶಿಕ್ಷಕರು ನೇಮಕ ಮಾಡ್ಯಾರ. ಅದಕ್ಕೆ ಪಾಲಕರು ತಮ್ಮ ಮಕ್ಕಳನ್ನು ಇಲ್ಲಿ ಈ ಶಾಲೆ ಒಳಗೆ ಕಳಿಸ್ಕೊಡ್ಬೇಕು. ಸುಂದರವಾದಂತಹ ಶಾಲೆ ಅದ. ಅದಕ್ಕಾಗಿ ಇದೇ ಅನ್ನಿಸ್ತು ನನಗೆ, ಇಷ್ಟೆಲ್ಲ ದೊಡ್ಡ ಸಮಾರಂಭ ಇಟ್ಕೊಂಡ್ರ ಹಿಂಗೆಲ್ಲ ಯಾಕೆ ಆಗ್ತದ? ನಮ್ಮ ಮಕ್ಕಳು ದಿಲ್ಲಿಗೆ ಹೋದರೆ ಚೀಟಿಯಲ್ಲಿ ಓದಿದ್ರೆ ಹುಷಾರ ಅಂತೇನಿಲ್ಲ, ಆದರೆ ಓದುವಂಥ ಮನಸ್ಸು ಗಟ್ಟಿ ಇತ್ತಂತಂದ್ರೆ ಅವ ಎಲ್ಲಿಯಾದ್ರೂ ಓದಿ ಅವ ದೊಡ್ಡ ವ್ಯಕ್ತಿ ಆಗ್ತಾನ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಗುರುಗಳ ಒಂದು ಈ ಸ್ಕೂಲಿಗೆ ಬಂದು ಅವ್ರು ಹೇಳಿದಂಥ ಆ ಪಾಠಗಳನ್ನು ಆಲಿಸಿ ಉತ್ತೀರ್ಣರಾಗಿ, ಅಂದ್ರೆ ನೀವು ದೊಡ್ಡ ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಏನಾಗಬೇಕು ಅಂತ ಕೇಳಿದ್ರೆ ಪಾಸರಾಗಿ ತಾವು ಮುಂದಿನ ದಿನಗಳಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಗಳಾಗಲಿ ಮೆರೀರಿ ಅನ್ನುವಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಈ ಅಗ್ರಸ್ಥಾನದಲ್ಲಿ ಕೂಡಿಸಿ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಅನುವು ಮಾಡಿದಂಥ ಎಲ್ಲ ಮುಖ್ಯ ಗುರುಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಗುರುಗಳಿಗೂ ತಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಅರ್ಪಿಸಿ, ನಮ್ಮ ಸಂಚಾಲಕರು ಸರು ಭಾಳ ಸುಂದರವಾದಂಥ ಮಾತುಗಳನ್ನು ಆಡ್ತಾರೆ. ಅವರು ಕೇಳುವಂಥ ಮಾತುಗಳು ಜಾತಿಯಿಂದ ಮುಸ್ಲಿಂ ಇದ್ದರೂ ಆಡುವಂಥ ಭಾಷೆ ಭಾಳ ಸ್ಪಷ್ಟ ಮತ್ತು ಬಹಳ ವ್ಯವಸ್ಥಿತವಾಗಿ ಮಾತನಾಡುವಂತಹ ಕಲೆ ಅವರಲ್ಲಿ ಅದ. ಅವರಿಗಾದ್ರೂ ಮುಂದಿನ ದಿನಗಳಲ್ಲಿ ಎಲ್ಲ ಗುರುಗಳಿಗೂ ಆ ಸದ್ಗುರುನಾಥರ ಅನುಗ್ರಹ ಅಖಂಡವಾಗಿ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.